ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲಿವೆರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನನ್ನ ಹೃದಯ ಪೂರ್ವಕವಾಗಿ ಎಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಪ್ರತಿದಿನ ವಾಗ್ದಾನ ಕೇಳ್ತಾ ಇದ್ರಿ, ತುಂಬಾ ಸಂತೋಷ. ಮತ್ತು ಪ್ರತಿ ಸಾಯಂಕಾಲ ಲೈವ್ದಲ್ಲಿ ಸಹ ಏಕೀಭವಿಸ್ತಾ ಇದ್ರಿ ಪ್ರಿಯರೇ, ತುಂಬಾ ಸಂತೋಷ. ಲೈವ್ದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ಮತ್ತು ಪ್ರತಿದಿನ ದೇವರು ಕೊಡುವಂಥ ಆಶೀರ್ವಾದ ವಾಗ್ದಾನಗಳು ಸಹ ಇನ್ನೊಬ್ಬರಿಗೆ ತಿಳಿಯಪಡಿಸುವಂತರಾಗಿರಿ ಪ್ರಿಯರೇ. ಯಾಕಂದ್ರೆ ನೀವು ಹೊಂದ್ಕೊಂಡಿರುವಂಥ ಬಲವು ಆಶೀರ್ವಾದವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ಹೊಸೊಬ್ಬರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸುವಂಥ ದೇವ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 39ನೇ ವಚನ. ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಹುಟ್ಟು ಕುರುಡನು ಯೇಸುವನ್ನು ಯಾವ ರೀತಿಯಾಗಿ ಕೇಳಿಕೊಳ್ತಿದ್ರೆ ಪ್ರಿಯರೇ, ಯೇಸು ಒಂದು ಮಾರ್ಗವಾಗಿ ಹೋಗ್ತಿರುವಾಗ ಅವನು ಮಾರ್ಗವಾಗಿ ಯಾರು ಹೋಗ್ತಾ ಇದ್ದಾರೆ ಯೇಸು ಎಂದು ವಿಚಾರಿಸಿಕೊಂಡು, ದಾವೀದ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೇಳಿಕೊಂಡನು. ಹಲ್ಲೆಲೂಯಾ. ದಾವೀದ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಅಂತ ಹೇಳಿ ಕೇಳಿಕೊಂಡನು ಪ್ರಿಯರೇ. ಅವನು ಹುಟ್ಟು ಕುರುಡನಾಗಿದ್ದಾಗ, ಅವನು ಹುಟ್ಟು ಕುರುಡನಿದ್ರು ಪ್ರಿಯರೇ, ಅದೇ ರೀತಿಯಾಗಿ ಅವನು ಭಿಕ್ಷೆ ಬೇಡುವಾಗ ಹುಟ್ಟು ಕುರುಡನಾಗಿದ್ದಾಗ ಆ ಮಾರ್ಗವಾಗಿ ಯಾರು ಹೋಗ್ತಾ ಇದ್ರು ಪ್ರಿಯರೇ, ಯೇಸು ಕ್ರಿಸ್ತರು ಹೋಗ್ತಾ ಇದ್ರು. ಅದೇ ಒಂದು ಸಪ್ಪಳನ್ನು ಕೇಳಿ ಅವನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಅಂತ ಹೇಳಿ ಕೇಳಿಕೊಂಡನು ಪ್ರಿಯರೇ. ಹಲ್ಲೆಲೂಯಾ. ಈ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯರೇ. ಹುಟ್ಟು ಕುರುಡನಂತ ಮನಸ್ಸುಳು ಅಂತ ನಂಬಿಕೆಯು ನಮ್ಮಲ್ಲಿ ಸಹ ಇರಬೇಕು ಪ್ರಿಯರೇ. ಅವನು ಯಾವ ಮನಸ್ಸಿನಿಂದ, ಆತ್ಮಲಿಂದ, ಸತ್ಯಲಿಂದ ಅವನೇನ್ ಮಾಡೋದು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಅಂತೇಳಿ ಕೇಳಿಕೊಂಡನು. ದೇವರು ತಿರುಗಿ ಅವನನ್ನು ನನ್ನ ಬಳಿಗೆ ಕರೆತನ್ನಿ ಅಂಥೇಳಿ ಅಪ್ಪಣೆ ಕೊಟ್ಟಿದಾಗ, ನನ್ನಿಂದ ನಿನಗೆ ಏನಾಗಬೇಕಂತ ಕೇಳಿದಾಗ, ನನಗೆ ಕಣ್ಣು ಕೊಡಪ್ಪ, ನನ್ನ ಕಣ್ಣು ಬರಂತೆ ಮಾಡಪ್ಪ ಅಂಥೇಳಿ ದೇವರಿಗೆ ಬೇಡಿಕೊಂಡ್ರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ ದೇವರಿಗೆ ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅವನು ಯಾವ ರೀತಿಯಾಗಿ ನಂಬಿ ವಿಶ್ವಾಸ ಮಾಡಿ ದೇವರಿಗೆ ಕೇಳಿಕೊಂಡನೋ, ದೇವರು ಅವನ ನಂಬಿಕೆಯನ್ನು ನೋಡಿ, ನನ್ನಿಂದ ನಿನಗೆ ಏನಾಗಬೇಕಪ್ಪ ಅಂತ ಹೇಳಿದಾಗ, ನನ್ನ ಕಣ್ಣು ಬರುವಂತೆ ತಂದೆ ಮಾಡು ಅಂತ ಹೇಳಿದ್ರೆ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಿದೆ ಅಂತ ಹೇಳಿದಂಥ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ನಂಬಿಕೆಯನ್ನು ನೋಡಿ, ನಮಗಿದ್ದಂಥ ಪ್ರತಿಯೊಂದು ಪರಿಸ್ಥಿತಿಗಳನ್ನ ದೇವರು ಬಿಡಿಸಿ ನಮ್ಮನ್ನು ಸ್ವಸ್ಥಪಡಿಸುವಂಥ ದೇವ್ರು ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಜನರು ನಂಬ್ತಾ ಇದ್ರು ಪ್ರಿಯರೇ ಮುಂಜಾನೆ ಸಮಯದಲ್ಲಿ. ಯಾವಾಗ ದೇವರು ಹುಟ್ಟು ಕೊಡನ ಜೀವಿತದಲ್ಲಿ ದೇವರು ಒಂದು ಕಣ್ಣು ಬರುವಂತೆ ಅದ್ಭುತಗಳನ್ನು ಮಾಡಿದರು ಪ್ರಿಯರೇ, ಅದೇ ಒಂದು ಅದ್ಭುತಗಳು ಈ ಮುಂಜಾನೆ ದೇವರು ಈ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ಸಹ ಆತನ ಅದ್ಭುತ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಈ ಮುಂಜಾನೆ ಸಮಯ ನಮ್ಮ ಜೊತೆಲಿ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾವ ರೀತಿಯಾಗಿ ದೇವರನ್ನು ಕೇಳಿಕೊಳ್ಳುವಂತರಾಗಿರ್ಬೇಕು. ಅಪ್ಪ ತಂದೆ, ನೀವು ನಮ್ಮನ್ನು ಕರುಣಿಸಪ್ಪ ಅಂತ ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು. ನಾವು ಕೇಳಿಕೊಂಡು ನಾವು ಪಡೆಯುವಂತರಾಗಿರ್ಬೇಕು ಪ್ರಿಯರೇ. ಎಷ್ಟು ಜನರು ಎಷ್ಟು ದಿನಮಾನಗಳೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ, ದೇವರಾಲಯಕ್ಕೆ ಹೋಗ್ತಿದ್ದೇವೆ, ದೇವ್ರ ಸೇವಕರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾಕೆ ನಮ್ಮ ಜೀವಿತದಲ್ಲಿ ಅದ್ಭುತಗಳಿಲ್ಲ ಅಂತ ಭಯ ಪಡ್ತಾ ಇದ್ದಾರೆ ಪ್ರಿಯರೇ. ಭಯ ಪಡಬೇಡ್ರಿ. ಯಾಕಂದ್ರೆ ದೇವರು ಕೇಳಿದಂಥ ಮಕ್ಕಳಿಗೆ ಕೊಡುವಂಥ ದೇವ್ರು, ಹುಡುಕಿದಂಥವ್ರಿಗೆ ಸಿಗುವಂಥ ದೇವ್ರು, ತಟ್ಟಿದಂಥವ್ರಿಗೆ ತೆರಲ್ಪಡುವಂಥ ದೇವ್ರು ಪ್ರಿಯರೇ. ನಾವು ಯಾವಾಗ ಆತ್ಮಲಿಂದ ಸತ್ಯಲಿಂದ ನಂಬಿಕೆ ವಿಶ್ವಾಸ ಇಟ್ಟು ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ನಾವು ಕೇಳಿಕೊಂಡಿದ್ದೆವು, ಪ್ರತಿಯೊಂದು ವಿಷಯದಲ್ಲಿ ದೇವರಿಗೂ ನಾವು ಬೇಡಿಕೊಂಡಿದ್ದೇವೆ, ದೇವರು ನಮ್ಮ ಎಲ್ಲಾ ಕೋರಿಕೆಗಳೆಲ್ಲ ನೆರವೇರಿಸಿ ಆತ ನಮ್ಮ ಜೀವಿತದಲ್ಲಿ ಸಹ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಕೆಲಸ ಕಾರ್ಯದಲ್ಲಿ ದೇವ್ರಿಗೆ ಬೇಡ್ಕೊಳ್ತಾ ಇದಿರ್ಬೋದು, ಮನೆ ಇಲ್ಲ ಅಂತ ಹೇಳಿ ದೇವರಿಗೆ ಬೇಡ್ಕೊಳ್ತಾ ಇದಿರ್ಬೋದು, ಗರ್ಭಫಲ ಇಲ್ಲ ಅಂತ ದೇವರಿಗೆ ಕೇಳ್ಕೊಳ್ತಾ ಇದಿರ್ಬೋದು. ಈ ಮುಂಜಾನೆ ಸಮಯ ನಿಮ್ಮ ಜೀವಿತದಲ್ಲಿ ಇದ್ದಂಥ ಪ್ರತಿಯೊಂದು ನಿರಾಶದಲ್ಲಿದ್ದಂಥ ನಿಮ್ಮ ಜೀವಿತವನ್ನು ಯಾವ ವಿಷಯದ ದೇವರಿಗೆ ಕೇಳಿಕೊಳ್ತಾ ಇದ್ರು ಪ್ರಿಯರೇ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ವಿಶ್ವಾಸವನ್ನು ನೋಡಿ ದೇವರು ನಿಮ್ಮನ್ನು ಶುದ್ಧಿಪಡಿಸಿ ನಿಮ್ಮನ್ನು ಕರುಣಿಸಿ
ನಮ್ಮ ನಡೆಸುವಂಥ ದೇವ್ರ ಪ್ರಿಯ. ಯಾವಾಗ ಹುಟ್ಟು ಕೂಡ ಯಾವ ರೀತಿಯಾಗಿ ದೇವರು ಆಶೀರ್ವದಿಸಲ್ಪಟ್ಟಿದ್ರು, ಯಾವ ರೀತಿಯಾಗಿ ದೇವರು ಅದ್ಭುತ ಮಾಡಿದ್ರು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಸಹ ದೇವ್ರು ಮಾಡಲಿಕ್ಕೆ ಶಕ್ತಿಗಳು ದೇವ್ರು ನಮ್ಮ ಜೊತೆಲಿದ್ದಾರೆ ಪ್ರಿಯ. ಹಲ್ಲೆಲೂಯಾ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ರಿ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಜೀವಿಸಿದ್ರಿ. ಮುಂಜಾನೆ ದೇವ್ರು ನಮ್ಮ ಜೀವಿತದಲ್ಲಿ ಸಹ ಅದ್ಭುತಗಳು ಮಾಡ್ತಾ ಇದ್ದಾರೆ. ಆತನು ಅದ್ಭುತ ಮಾಡುವಂಥ ದೇವರು, ಸೂಚಕ ನಡೆಸುವಂಥ ದೇವರು, ಆತ ನಂಬಿದಂಥವರಿಗೆ ದೇವರು ಸ್ವಸ್ಥಪಡಿಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ನಾವೆಲ್ಲ ನಂಬಿ ವಿಶ್ವಾಸ ಮಾಡಿ ನಾವು ಪ್ರಾರ್ಥನೆ ಏಕೀಭವಿಸೋಣ. ದೇವರು ನಿಜವಾಗಿಯೂ ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರನ್ನು ಆಶ್ವಸಿಸಿ ಬಲಪಡಿಸಿ ನಡೆಸುವಂಥ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸೆಯ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ಲೈವ್ದಲ್ಲಿ ಏಕೀಭವಿಸಿದ್ರು ಪ್ರಭಾ, ವಿಡಿಯೋ ನೋಡ್ತಾ ಇದಾರ ಪ್ರಭಾ, ಅವರ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ರೋಗಗಳಿಂದ ಬಿಡುಗಡೆ ಮಾಡ್ರಪ್ಪ, ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ ತಂದೆ ದೇವರು. ಎಷ್ಟು ಜನರ ಅವ್ರ ಕುಟುಂಬ ವಿಷಯದಲ್ಲಿ ಯಾವ ವಿಷಯದಲ್ಲಿ ಭಯ ಪಡುವಂತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲ ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ. ಎಷ್ಟು ಜನರು ಅನಾರೋಗ್ಯ ಸ್ಥಿತಿಯಲ್ಲಿದ್ರು ಪ್ರಭಾ, ಅವ್ರಿಗೆ ಆರೋಗ್ಯನೂ ಕೊಡ್ರಪ್ಪ ಮುಂಜಾನೆ ಸಮಯದಲ್ಲಿ. ಎಷ್ಟು ಜನರು ಹಣದ ಕಾಸು ತೊಂದರೆ ಇಲ್ದಿರೋ ಪ್ರಭಾ, ಅವ್ರಿಗೆ ಹಣದ ಕಾಸುಗಳಿಂದ ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ ತಂದೆ ದೇವರು. ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ಮುಂಜಾನೆ ಸಮಯ ತಂದೆ ಅವ್ರ ಜೀವಿತದಲ್ಲಿ ಪ್ರಭಾ ಯಾವ ರೀತಿ ಹುಟ್ಟುಕೊಡೋರನ್ನು ಯಾವ ರೀತಿಗೆ ಸುಸ್ಥಪಡಿಸಿ ನೀವು ಆಶೀರ್ವದಿಸಿದ್ರು ಪ್ರಭಾ, ಅದೇ ರೀತಿಗೆ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ದೈವ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಪ್ರಭಾ ಅವರು ವಿಶ್ವಾಸ ಇಟ್ಟು ತಂದೆ ನಿನ್ನನ್ನು ಬೇಡಿಕೊಳ್ಳುವಾಗ ಪ್ರಭಾ ಅವ್ರಿಗೆಲ್ಲಾ ವಿಷಯ ತಂದು ನೀವು ಸ್ವಸ್ಥಪಡಿಸಿ ನೀವು ಆಶೀರ್ವದಿಸಿ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸುವಂತರಾಗಿರು. ನೀವು ಹೊಂದ್ಕೊಂಡಂಥ ಬಲವು ಆತ್ಮಶಕ್ತಿಯು ಸಮಾಧಾನವು ಅವರು ಸಹ ಹೊಂದ್ಕೊಳ್ಳುವಂತಾಗಿರ್ತಾರೆ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಎಲ್ಲ ವಿಷಯದಲ್ಲಿ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಅನಾರೋಗ್ಯ ಸ್ಥಿತಿಯಲ್ಲಿ, ಸಮಸ್ಯೆಗಳಲ್ಲಿ, ಕುಟುಂಬ ಯಾವುದೇ ಒಂದು ಬಲವಂತ ಸ್ಥಿತಿಗಳಲ್ಲಿದ್ದು ನೀವು ಜೀವಿಸ್ತಾ ಇರ್ಬೋದು. ಆದರೆ ಯಾವ ವಿಷಯದಲ್ಲಿ ಭಯ ಪಡಬೇಡ್ರಿ. ಪ್ರಾರ್ಥನೆ ಪೂರ್ವಕವಾಗಿ ನಾವು ಎಲ್ಲರಿಗೆ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ನಿಮ್ಮ ಕಮೆಂಟ್ಗಳ ಮೂಲಕವಾಗಿ ನೀವು ಪ್ರಾರ್ಥನೆಗಳು ತಿಳಿಯಪಡಿಸ್ರಿ. ಎಲ್ಲ ವಿಷಯ ನಾವು ನಿಮಗೆ ಪ್ರಾರ್ಥಿಸುವಂತರಾಗಿರ್ತೀವಿ. ಮತ್ತು ಹೊಸಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ತನ್ನ ವಾಕ್ಯಗಳ ಮೂಲಕವಾಗಿ ವಾಗ್ದಾನಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಆಶ್ವಸಿಸಿ ಬಲಪಡಿಸಿ ನಡೆಸುವಂಥ ದೇವ್ರ ಪ್ರಿಯ. ಆಮೇನ್. ಗಾಡ್ ಬ್ಲೆಸ್ ಯು.